ಫ್ರೆಂಡ್ಸ್, ದಿಸ್ ಇಸ್ ಸಿ ಗೇಮರ್ಸ್. ನಾನು ನಿಮ್ಮ ಎಡ್ವರ್ಡ್ ಮಾತಾಡ್ತಾ ಇರೋದು. ಸೊ ನಾನು ಇವತ್ತು ಬಂದು ಟಾಪಿಕ್ ಏನಂದ್ರೆ ಒಂದು ಕೇಸ್ ಬಗ್ಗೆ. ಸೊ ಎಲ್ಲರಿಗೂ ಗೊತ್ತಿರೋಗೆ ಸುಮಾರು ಕೇಸ್ಗಳು ಇದೆ. ಸುಮಾರು ಎಲ್ಲ ಕಂಪ್ನಿಯ ಕೇಸ್ಗಳನ್ನು ಕಂಪ್ಯೂಟರ್ ಕೇಸ್ಗಳು ಬರ್ತಾ ಇದೆ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ಅಂದ್ರೆ ಲಿಯೋನ್ ಲೀ ಕೇಸ್, ವಿಕ್ಟ್ರಿ V100 ಅಂತ ಬರ್ತಾ ಇದೆ. ಸೊ ಆಲ್ರೆಡಿ ಬಂದಿದೆ, ಒಂದಿಷ್ಟು ಮಂದಿ ಅದನ್ನು ಬಿಲ್ಡ್ ಮಾಡಿದ್ದಾರೆ. ಆಲ್ರೆಡಿ ನನ್ನ ಕಡೆ ಬಂದಿರೋದು ನಿನ್ನೆ ಬಂದಿದೆ. ಸೊ ನಾನು ಇವತ್ತು ಅದನ್ನ ರಿವ್ಯೂ ತೋರಿಸ್ಲಿಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದೇ ಲಿಯೋನ್ ಲೀ V100 ವಿಕ್ಟ್ರಿ V100 ನಿಮ್ಗೆ ಗೊತ್ತಾಗಲಿ ಅಂತಂದೇಳಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ, ಇದರಲ್ಲಿ ಬಂದ್ಬಿಟ್ಟು ಸುಮಾರು 4 ಫ್ಯಾನ್ಗಳು ಬರುತ್ತೆ. ಒಂದು 3 ರಿವರ್ಸ್ ಫ್ಯಾನು, ಒಂದು ಫಾರ್ವರ್ಡ್ ಫ್ಯಾನ್ ಬರುತ್ತೆ ಬ್ಯಾಕ್ ಸೈಡ್ ಅಲ್ಲಿ. ಸೊ ನಿಮಗೆ ಇದು ಮೋಸ್ಟ್ ಬಜೆಟ್ ಅಲ್ಲಿ ಬರುತ್ತೆ. ಸೊ ಕಮ್ಮಿ ಬಜೆಟ್ ಅಲ್ಲಿ ಬರುತ್ತೆ. ಇದರಲ್ಲಿ ಲಿಯೋನ್ದಿಯಲ್ಲಿ ತುಂಬಾ ಹೈ ರೇಂಜ್ ಇದೆ. ಸೊ ನಿಮಗೆ ಸುಮಾರು ಹೆಚ್ಚು ಕಮ್ಮಿ ಒಂದು 10,000, 12,000, 12,000, 13,000, 15,000, 20,000 ಮಟ್ಟಲ್ಲಿ ಲಿಯೋನ್ ಲಿಯಲ್ಲಿ ಕೇಸ್ಗಳನ್ನು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಕಮ್ಮಿ ರೇಂಜ್ ಅಲ್ಲಿ ಇರೋದಂದ್ರೆ ವಿಕ್ಟ್ರಿ V100 ಅಂತಂದ್ರೆ ಸುಮಾರು ದಿವಸ ಆಗಿಲ್ಲ, ಇದು ಒಂದು 2-3 ಮಂತ್ಸ್ ಆಗಿದೆ ಬಂದು. ಸೊ ನಮ್ಮ ಇದಕ್ಕೆ ಬಂದು ನಿನ್ನೆ ಬಂದಿದೆ. ಸೊ ನಾನು ಅದನ್ನ ರಿವ್ಯೂ ಮಾಡಕ್ಕೆ ನಮ್ಗೆ ನಮ್ಮ ಚಾನಲ್ ಇರ್ತಕ್ಕಂಥ ಕಸ್ಟಮರ್ಗಳಿಗೆ ಅದನ್ನ ರಿವ್ಯೂ ಮಾಡ್ಲಿಕ್ಕೆ ನಾನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನೋಡ್ತಾ ಇದ್ದೀವಿ, ಈ ತರ ಅದು ಕೇಸ್ ಬರ್ತಾ ಇದೆ. ಸೊ ಮೇಲ್ಗಡೆ ಎಲ್ಲ ಜಾಲರಿ ಸಿಸ್ಟಮ್ ಇರುತ್ತೆ, ಒಳಗಡೆನೂ ಸಹ ಒಂದು ನೋಡಿ. ಇದರಲ್ಲಿ ಒಂದು ಇದನ್ನು ಕೊಟ್ಟಿದ್ದಾನೆ, ಏನು ಒಂದು LED ಬಾರ್ ಕೊಟ್ಟಿದ್ದಾನೆ. ಸೊ ಮೋಸ್ಟ್ ಬ್ಯೂಟಿಫುಲ್ ಕೇಸ್ ಅಂತ ಹೇಳ್ಬೋದು ಇದು ಇಲ್ಲೇ ಒಂದೇ. ಆಮೇಲೆ ಆಂಟಿಕ್ ಪೀಸ್ಗಳನ್ನ ನಾವು ಇಲ್ಲೇ ಜೋಡಿಸ್ಬೋದು. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 120mm ಫ್ಯಾನ್, 140mm ಫ್ಯಾನ್ ನಾವು ಇನ್ಸರ್ಟ್ ಮಾಡ್ಬೋದು. ಸೊ ಇದರಲ್ಲಿ ಬ್ಲ್ಯಾಕ್ ಇದೆ ಮತ್ತು ವೈಟ್ ವೇರಿಯಂಟ್ಸು ಇದೆ. ಸೊ ನೋಡಿ, ಈಗ ಕಾಣ್ತಾ ಇದೆಯಲ್ಲ, ಇದರಲ್ಲಿ ನೋಡಿ ಈ ತರ ನಿಮಗೆ ಲುಕ್ ಬರುತ್ತೆ. ಈ ತರ ಡಿಸೈನಿಂಗ್ ಇದೆ, ಆಂಟಿಕ್ ಪೀಸ್ ತರ ಬರುತ್ತೆ ಅದು. ಸೊ ಈಗ ಈಗ ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ರಿ ವಿಕ್ಟ್ರಿ V100. ಸೊ ಈ ಕೇಸ್ ಬಂದ್ಬಿಟ್ಟು ನಾನು ಈಗ ಅದನ್ನ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಸೊ ಮೋಸ್ಟ್ ಬ್ಯೂಟಿಫುಲ್ ಕೇಸ್ ಅಂತಾನೆ ಕರಿಬೋದು. ಲಿಯಾನ್ ಲಿಯಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಕೇಸ್. ಸುಮಾರೀಗ ನೀವು ಅಂತಿರ್ಬೋದು, ಆಸಸ್ ಒಳಗೆ ರಾಗ್ ಅಂತಂದೇಳಿ ಬಂದಿದೆ. ಸೊ ಹೈಟ್ ಕಲ್ಲಿ Y60, Y70 ಟಚ್ ಇದೆ. ಸೊ ಬಜೆಟ್ ಕಮ್ಮಿ ಇರೋರಿಗೆ, ಸೊ ಈ ಒಂದು ರೇಂಜ್ ಅಲ್ಲಿ ಬಜೆಟ್ ಮಾಡೋರಿಗೆ, 1.5 ಲಕ್ಷ 2 ಲಕ್ಷ ರೇಂಜ್ ಅಲ್ಲಿ ಬಜೆಟ್ ಮಾಡೋರಿಗೆ ಒಂದು ಬ್ಯೂಟಿಫುಲ್ ಕೇಸ್ ಅಂತಾನೆ ಕರಿಬಹುದು. ಇದರಲ್ಲಿ 4 ಫ್ಯಾನ್ಸ್ ಬರುತ್ತೆ. ನಾ ಹೇಳಿದ್ನಲ್ಲ, 3 ರಿವರ್ಸ್ ಫ್ಯಾನ್ ಬರುತ್ತೆ, ಒಂದು ಫಾರ್ವರ್ಡ್ ಫ್ಯಾನ್ ಕಂಪ್ನಿಯಿಂದಾನೇ ಇನ್ಸ್ಟಾಲೇಷನ್ ಆಗಿ ಬರುತ್ತೆ. ಇದರಲ್ಲಿ 2 ವೇರಿಯಂಟ್ಸ್ ಇದೆ. ನಾ ಆಗಲೇ ಹೇಳಿದೆ ನಿಮ್ಗೆ, ಒಂದು ಬ್ಲ್ಯಾಕ್ ಇದೆ, ಒಂದು ವೈಟ್ ಇದೆ. ಸೊ ನಾನು ನಿಮ್ಗೆ ತೋರಿಸ್ತಾ ಇರೋದು ಇವಾಗ ವೈಟ್ ವೇರಿಯಂಟ್ಸ್. ಸೊ ನನ್ನ ಕಡೆ ಬಂದಿರೋದು, ನಾನು ತರಿಸಿರೋದು ವೈಟ್ ವೇರಿಯಂಟ್ ತರಿಸಿದ್ದೀನಿ. ಸೊ ಈಗ ಅದನ್ನ ಡಿಸ್ಪ್ಲೇ ಮಾಡ್ತೇನೆ. ಓಕೆ, ಸೊ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಪ್ಯಾಕಿಂಗ್ ಬಂದ್ಬಿಟ್ಟು ತುಂಬಾನೇ ಇದನ್ನೆಲ್ಲ ಹಾಕಿದ್ದಾರೆ. ಸೊ ನಾನು ಇದನ್ನ ಹಾಗೆ ಸೈಡ್ ಇಡೋಣ, ಯಾಕಂದ್ರೆ ನನಗೆ ಮತ್ತೆ ಅದು ಪ್ಯಾಕಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ. ಸೊ ನೋಡ್ತಾ ಇದ್ದೀರಿ ತುಂಬಾನೇ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಯಾಕಂದ್ರೆ ಇದರಲ್ಲಿ ಗ್ಲಾಸ್ ಇದೆಯಲ್ಲ, 2 ಗ್ಲಾಸ್ ಬರುತ್ತೆ. ಈ ಗ್ಲಾಸ್ ಸುಮಾರು ಸಿಗೋದಿಲ್ಲ ನಮಗೆ, ಅದಕ್ಕೆ ಈ ಗ್ಲಾಸ್ ಅನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಹಾಕಿದ್ದಾರೆ. ಸೊ ಪ್ಯಾಕಿಂಗ್ ತುಂಬಾನೇ ಹೆವಿ ಇದೆ ಫ್ರೆಂಡ್ಸ್. ಸೊ ಇದು ಅದರಲ್ಲಿ ಬರತಕ್ಕಂಥ ಬಾಕ್ಸ್ ಮಾತ್ರ ತುಂಬಾ ಸ್ಟ್ಯಾಂಡರ್ಡ್ ಆಗಿದೆ, ಒಳ್ಳೆ ಬಿಲ್ಡ್ ಕ್ವಾಲಿಟಿಯಲ್ಲಿದೆ ಬಾಕ್ಸ್ ಬಂದ್ಬಿಟ್ಟು. ಸೊ ಕೇಸನ್ನ ಈಗ ಓಪನ್ ಮಾಡುವಂತ ಸಮಯ. ಸೊ ನಿಮ್ ಮುಂದೆ ಇಡ್ತಾ ಇದ್ದೀನಿ ಲಿಯೋನ್ ಲೀ ವಿಕ್ಟ್ರಿ V100 ಕೇಸ. ತುಂಬಾನೇ ಹೆವಿ ಇದೆ ಕಣ್ರಿ. ಇದರಲ್ಲಿ ಒಂದು ಆಪ್ಷನ್ ಏನಿದೆ ಅಂದ್ರೆ, ಇಡೀ ಕವರ್ಗಳನ್ನು ಓಪನ್ ಮಾಡಕ್ಕೆ ಒಂದೇ ಸ್ಕ್ರೂ ಯೂಸ್ ಮಾಡಿದ್ದಾರೆ. ಸೊ ಒಂದೇ ಸ್ಕ್ರೂನ ಯೂಸ್ ಮಾಡಿದ್ದಾರೆ. ಸುಮಾರು ಸ್ಕ್ರೂಗಳನ್ನ ಹಾಕೋದು ತೆಗೆಯೋದು ಅವಶ್ಯಕತೆ ಇರೋದಿಲ್ಲ, ಎಲ್ಲ ಸ್ಟ್ರೆಚಬಲ್ ಇದೆ. ಅದನ್ನು ತೋರಿಸ್ತೀನಿ ನಿಮ್ಗೆ.
ಹೇಗಿದೆ ನೋಡಿ ಫ್ರೆಂಡ್ಸ್, ಮಸ್ತ್ ಬ್ಯೂಟಿಫುಲ್ ಆಗಿದೆ. ನಾನು ನಿಮ್ಗೆ ಹೇಳಿದ್ನಲ್ಲ ಅದೇ ಥರ ಮೂರು ಫ್ಯಾನ್ ರಿವರ್ಸ್ ಫ್ಯಾನ್ಗಳಿದೆ, ಒಂದು ಫಾರ್ವರ್ಡ್ ಫ್ಯಾನ್ಸ್ ಇದೆ, ಒಂದು ಮಾತ್ರ ಸ್ಕ್ರೂ ಇದೆ ಇದರಲ್ಲಿ. ಆ ಸ್ಕ್ರೂನ ಬಿಚ್ಚಿ ನಿಮಗೆ ತೋರಿಸ್ತೇನೆ ಹೇಗಿದೆ ಅಂತ. ಮೇಲ್ಗಡೆ ಟಾಪ್ ಓಪನ್ ಮಾಡಲಿಕ್ಕೆ ಈಸಿಲಿ ಸ್ಟಿಕಬಲ್ ಇದೆ. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ಒಂದು ಡಸ್ಟ್ ಕವರ್ ಇದೆ. ಡಸ್ಟ್ ಕವರ್ ಅಂತಂದ್ರೆ ಒಂದು ಜಾಲರಿ ಟೈಪ್, ಸಣ್ಣ ಜಾಲರಿ ಬರುತ್ತಲ್ಲ, ಆ ಜಾಲರಿ ಟೈಪ್ ಒಂದು ಡಸ್ಟ್ ಕವರ್ ಇದೆ. ತುಂಬಾನೇ ಹೆವಿ ಆಗಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಮೋಸ್ಟ್ ಬ್ಯೂಟಿಫುಲ್ ಕೇಸ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ಸೈಡ್ ಇಡೋಣ. ಸೊ ನಾ ಹೇಳಿದ್ನಲ್ಲ ಒಂದೇ ಸ್ಕ್ರೂ ಇರೋದು. ಸೊ ಇದು ಇಲ್ಲಿ ಮೇಲ್ಗಡೆ ಒಂದೇ ಒಂದು ಸ್ಕ್ರೂ ಇದೆ. ಆ ಸ್ಕ್ರೂನ ಬಿಚ್ಚಿ, ಓ ಶಿಟ್. ಸೊ ವಾವ್, ಹೇಗಿದೆ ಬಿಲ್ಡ್ ಕ್ವಾಲಿಟಿ. ಆಮೇಲೆ ಇದು ಗ್ಲಾಸ್ ಬಂದ್ಬಿಟ್ಟು ಕ್ರಾಸ್ ಅಲ್ಲಿ ಇದೆ. ಸೊ ಚೆನ್ನಾಗಿದೆ, ಬಿಲ್ಡ್ ಹೆವಿ ಗ್ಲಾಸ್ ಇದೆ. ಇದನ್ನ ಸೈಡ್ ಇಡೋಣ. ಸೊ ಇದರಲ್ಲಿ ಸ್ಕ್ರೂ ಬಾಕ್ಸ್ಗಳಿದೆ. ಸೊ ಎಲ್ಲಾ ಕೇಸ್ಗಳಿಗೆ ಬರುತ್ತೆ, ಒಂದು ಪಾಕೆಟ್ ಬರುತ್ತೆ, ಸಣ್ಣ ಪ್ಲಾಸ್ಟಿಕ್ ಪಾಕೆಟ್ ಬರುತ್ತೆ. ಸೊ ಈ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು ಥ್ಯಾಂಕ್ ಯು ಕಾರ್ಡ್ ಕಳಿಸಿದ್ದಾರೆ. ಸೊ ಲಿಯೋ ಒಂದು ಥ್ಯಾಂಕ್ ಯು ಕಾರ್ಡ್ ಕಳಿಸಿದ್ದಾರೆ. ತುಂಬಾ ಥ್ಯಾಂಕ್ಸ್, ನಿಮಗೂ ಥ್ಯಾಂಕ್ಸ್ ಕೂಡ. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ಈ ಎಲ್ಲ ಸ್ಕ್ರೂಸ್ ಇದೆ. ಪಾಕೆಟ್ ಸ್ಕ್ರೂ ಹೇಳಿದ್ನಲ್ಲ, ನಿಮ್ಗೆ ಎಲ್ಲಾ ರೀತಿಯ ಸ್ಕ್ರೂಸ್ಗಳು ಇದೆ. ಆಮೇಲೆ ಬಿಲ್ಡ್ ಕ್ವಾಲಿಟಿ ಮಾಡ್ಲಿಕ್ಕೆ ಅಂತ ಎಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ಅಂದ್ರೆ ಇದರಲ್ಲಿ ಒಂದು ಕೇಸ್ ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ಗ್ರಾಫಿಕ್ಸ್ ಕಾರ್ಡ್ ಇದೆಯಲ್ಲ, ಸೊ ಹೆವಿ ಗ್ರಾಫಿಕ್ಸ್ ಕಾರ್ಡ್ ಇರುತ್ತೆ. ಸುಮಾರು 420 mm ಥಿಕ್ನೆಸ್ ಇರೋದು, ಹೆವಿ ಇರೋದು. ನಿಮಗೆ 5090 ಇರ್ಬೋದು, 5070 ಇರ್ಬೋದು, 5080 ಇರ್ಬೋದು. ಸೊ 4890 ಇರ್ಬೋದು, 4080 ಇರ್ಬೋದು. ಸೊ ಇವುಗಳನ್ನ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಸುಮಾರು ವೇಟ್ ಬಿದ್ದರೆ ಗ್ರಾಫಿಕ್ಸ್ ಕಾರ್ಡ್ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಗ್ರಾಫಿಕ್ಸ್ ಕಾರ್ಡ್ ಅನ್ನ ಮೌಂಟಿಂಗ್ ಮಾಡ್ಲಿಕ್ಕೆ ಒಂದು ಸ್ಟ್ಯಾಂಡ್ ಅನ್ನು ಅವರು ಮದರ್ ಬೋರ್ಡ್ ಅಲ್ಲಿ ಫಿಕ್ಸ್ ಮಾಡುವಂತ ಒಂದು ಸ್ಟ್ಯಾಂಡ್ ಅನ್ನು ಕೂಡ ಈ ಕೇಸ್ ಜೊತೆ ಕೊಟ್ಟಿದ್ದಾರೆ. ಸೊ ಈ ಕೇಸ್ ಜೊತೆ ಮತ್ತೇನಿದೆ ಅಂದ್ರೆ 4 ಟೈ ಇದೆ. ವೈರಿಂಗ್ ಬಿಲ್ಡ್ ಮಾಡ್ಲಿಕ್ಕೆ 4 ಟೈಗಳನ್ನು ಯೂಸ್ ಮಾಡಿದ್ದಾರೆ. ಸೊ 4 ಟೈಗಳನ್ನ ಕಂಪ್ನಿ ವತಿಯಿಂದ. ಸೊ ಚೆನ್ನಾಗಿದೆ, ಕಂಪ್ನಿಯಿಂದ ನಮಗೆ ಈ ತರ ಎಲ್ಲ ಫೆಸಿಲಿಟಿಗಳನ್ನ ಕೊಟ್ಟಿದ್ದಾರೆ. ಸೊ ಈ ಕೇಸ್ ಜೊತೆನೆ ಇವೆಲ್ಲ ಬರುತ್ತೆ. ಸೊ ನಾವೆಲ್ಲ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಕೇಸ್ ಜೊತೆ ಇದರಲ್ಲಿ ಎಲ್ಲವನ್ನು ಕೊಡ್ತಾರೆ. ಸೊ ಇದರಲ್ಲಿ ನೋಡ್ರಿ, ಮತ್ತೆ ರಬ್ಬರ್ ಪ್ಯಾಡ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಹಾರ್ಡ್ ಡಿಸ್ಕ್ ಮೌಂಟಿಂಗ್ ಮಾಡ್ಲಿಕ್ಕೆ ರಬ್ಬರ್ ಪ್ಯಾಡ್ಸ್ಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನ ನಾನು ನೆಕ್ಸ್ಟ್ ಬಿಲ್ಡ್ ಮಾಡೋ ಟೈಮ್ನಾಗ ನಿಮ್ಗೆ ತೋರಿಸ್ತಾ ಹೋಗ್ತಾ ಇದೀನಿ. ಸೊ ಈಗ ಇಡೋಣ, ಮತ್ತೆ ಕ್ಯಾಬಿನೆಟ್ ಕಡೆ ಹೋಗೋಣ. ಕ್ಯಾಬಿನೆಟ್ ಅಲ್ಲಿ ಮತ್ತೆ ಏನೇನು ವಿಶೇಷತೆ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ಒಂದ್ ಹತ್ರ ಇಡೋಣ. ಸೊ ಒಂದು ಥ್ಯಾಂಕ್ ಯು ಕಾರ್ಡ್ ಇದೆ. ನಾನು ನಿಮ್ಗೆ ಹೇಳ್ದಂಗೆ ಮೂರು ಬಂದ್ಬಿಟ್ಟು ಎಕ್ಸಿಟ್ ಫ್ಯಾನ್, ಇದು ಎಂಟ್ರಿ ಫ್ಯಾನ್ ಇದೆ, ರಿವರ್ಸ್ ಬ್ಲೇಡ್ ಅಂತ ಕರಿತೀವಿ. ಇದು ಸಹ SL120 ವೈರ್ಡ್ ಫ್ಯಾನ್. SL120 CL120 SL ರಿವರ್ಸ್ ಫ್ಯಾನ್. ಇದೊಂದು ಬಂದ್ಬಿಟ್ಟು ಫಾರ್ವರ್ಡ್ ಫ್ಯಾನ್. ಇದೊಂದು ಫ್ಯಾನ್ ಮಾತ್ರ ಫಾರ್ವರ್ಡ್ ಫ್ಯಾನ್ ಕೊಟ್ಟಿದ್ದಾರೆ. ಸೊ ಈ ಕಂಪ್ನಿಯಿಂದಾನೇ ಬರ್ತಾ ಇದೆ. ಸೊ ನಾವಂತೂ ಖರೀದಿ ಮಾಡಕ್ಕಾಗಲ್ಲ, ಒಂದು ಸಲ ಖರೀದಿ ಮಾಡಕ್ ಆಗೋದಿಲ್ಲ ಯಾರಿಗೂ. ಸೊ ಇಲ್ಲಿ ಒಂದು ಕವರ್ ಇದೆ, ಈ ಕವರ್ ಸಹ ತೆಗಿಬಹುದು. ಸೊ ಈಸಿಲಿ ಡಿಸ್ಕನೆಕ್ಟ್ ಮಾಡ್ಬೋದು, ಸೊ ತೆಗಿಬಹುದು. ಸೊ ಇದನ್ನು ಸಹ ಈ ಸೈಡ್ ಇಡೋಣ. ಸೊ ಇಲ್ಲೂ ಸಹ ನಮಗೆ ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡ್ಲಿಕ್ಕೆ SMP ಸಿಗ್ಲಿಕ್ಕೆ 120 ಇದು 2.5 SSD ಬರುತ್ತೆ. ಒಂದು ಸಣ್ಣ ಹಾರ್ಡ್ ಡಿಸ್ಕ್ SSD ಬರುತ್ತೆ, ಅಥವಾ ಹಾರ್ಡ್ ಡಿಸ್ಕ್ ನಾವು ಇಲ್ಲೇ ಮೌಂಟ್ ಮಾಡೋದು. ಅದಕ್ಕೂ ಸಹ ಒಂದು ಸ್ಕ್ರೂ ಸಿಸ್ಟಮ್ ಇಟ್ಟಿದ್ದಾರೆ. ಇದನ್ನು ಬಿಚ್ಚೋಣ. ಸೊ ಇದು ಹೌದಾ, ಹಾರ್ಡ್ ಡಿಸ್ಕ್ ಮೌಂಟಿಂಗ್ ಮಾಡ್ಬೋದು. ಇದರಲ್ಲಿ ಸಣ್ಣ SSD ಹಾರ್ಡ್ ಡಿಸ್ಕ್ ಬರುತ್ತೆ, ಅದನ್ನು ಸಹ ನಾವು ಮೌಂಟ್ ಮಾಡ್ಬೋದು. ಬಹಳ ತುಂಬಾ ಈಸಿನೇ ಇದೆ, ಈಸಿ ಹಾಕ್ಲಿಕ್ಕೂ ಸಹ ಈಸಿ ಇದೆ. ಸೊ ಮೋಸ್ಟ್ ಬ್ಯೂಟಿಫುಲ್ ಕೇಸ್ ಅಂತಾನೆ ಕೇಳ್ಬೋದು. ಟೈ ಇದೆ, 3 ಟೈ ಇದಾವೆ, 4 ಟೈಗಳಿದಾವೆ. ಇಲ್ಲಿ ಸಹ ಮದರ್ ಬೋರ್ಡ್ ವೈರಿಂಗ್ ಕನೆಕ್ಷನ್ ಮಾಡ್ಲಿಕ್ಕೆ ತುಂಬಾನೇ ಫೆಸಿಲಿಟಿ ಇಟ್ಟಿದ್ದಾರೆ. ಮೂರು ಫ್ಯಾನ್ಸ್ ಇದೆ, ಮತ್ತು ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ನಲ್ಲ ನಾನು ನಿಮ್ಗೆ ಇನ್ನೊಂದು ಗ್ಲಾಸ್ ತೆಗಿಬೋದು ಅಂತ. ಇದು ಫ್ರಂಟ್ ಗ್ಲಾಸ್ ರಿಮೂವ್ ಮಾಡ್ಬೋದು. ಸೊ ಫ್ರಂಟ್ ಗ್ಲಾಸ್ ರಿಮೂವ್ ಮಾಡಿದೆ.
ಸೊ ನೋಡ್ತಾ ಇದ್ದೀನಿ, ಇದು ಸಹ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಲಿಯಾನ್ ಲಿಯಲ್ಲಿ ಯಾವುದೇ ಥರದ ಒಂದು ಇದು ಇಲ್ಲ, ಏನು ಮೋಸ್ತನ ಇಲ್ಲ. ಸೊ ಎಲ್ಲ ರೀತಿಯ ಬಿಲ್ಡ್ ಕ್ವಾಲಿಟಿಯಲ್ಲಿ ಸೂಪರ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೂ ಒಂದು ಯುನಿಕ್ ಆಗಿ ಒಂದು ಸ್ಟ್ಯಾಂಡ್ ಅನ್ನು ಇಟ್ಟಿದ್ದಾರೆ. ನೀವೇನು ಮಾಡ್ಬೋದು ಅಂದರೆ ಈ ಪ್ಲೇಸಲ್ಲಿ ಒಂದು ಸ್ಕ್ರೂ ಬಿಚ್ಚಿದ್ರೆ ಈ ಪ್ಲೇಸ್ ಸ್ಟ್ಯಾಂಡಿಂಗ್ ಆಗುತ್ತೆ. ಈ ಪ್ಲೇಸಲ್ಲಿ ನೀವು ಆಂಟಿಕ್ ಪೀಸ್ಗಳನ್ನ ಇಡ್ಬೋದು. ಸೊ ಏನು ಗೊಂಬೆ ಇಡ್ಬೋದು, ಒಂದು ಅಥವಾ ಕಾರ್ಗಳನ್ನ ಇಡ್ಬೋದು, ಒಂದು ಬೈಕನ್ನು ಇಡ್ಬೋದು, ಸಣ್ಣ ಬೈಕುಗಳು ಬರುತ್ತಲ್ಲ ಅವನ್ನ ನಾವು ಇಲ್ಲಿ ಮೌಂಟ್ ಮಾಡ್ಬೋದು. ಸೊ ಆ ಫೆಸಿಲಿಟೀಸ್ ಸಹ ನೋಡಿ ಪೂರ ಓಪನ್ ಮಾಡಿಟ್ಟಿದ್ದೀನಿ. ಆಮೇಲೆ ನಾ ಹೇಳಿದ್ನಲ್ಲ ಒಂದು RGB ಸ್ಟ್ರಿಪ್ ಇದೆ ಅಂತಂದು. ಸೊ ಈ ಪ್ಲೇಸಲ್ಲಿ ಒಂದು RGB ಸ್ಟ್ರಿಪ್ ಬರುತ್ತೆ. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು, RGB ಸ್ಟ್ರಿಪ್ ಈ ಸೈಡ್ ಬರ್ತಾ ಇದೆ. ಸೊ ಇಲ್ಲಿ ಸಿಗುತ್ತೆ ನೋಡಿ, ಇಲ್ಲಿ ಕಾಣಿಸುತ್ತೆ, ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿದೆ ನೋಡಿ ಈ RGB ಸ್ಟ್ರಿಪ್. ನೀವು ವಿಡಿಯೋ ನೋಡುವಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಸೊ ಇದನ್ನ ಬಿಲ್ಡ್ ಮಾಡುವಾಗ ನಿಮ್ಗೆಲ್ಲ ತೋರಿಸ್ತೀನಿ, ಯಾವ್ಯಾವ ಥರ ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಸೊ ಯಾವ ಥರ ಅದನ್ನ ಬಿಲ್ಡ್ ಮಾಡ್ಬೋದು. ವೈಟ್ ವೇರಿಯಂಟಲ್ಲೂ ಸಹ ನೋಡಿ, ನಾ ತೋರಿಸ್ತಾ ಇದ್ದೀನಲ್ಲ ಇದೇ ಥರ ಒಂದು ಸ್ಟ್ರಿಪ್ ಇಲ್ಲೂ ಸಹ ಇದೆ, ಇದರಲ್ಲೂ ಸಹ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ವೈರ್ ಸಹ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ವೈರ್ ಇಲ್ಲೆಲ್ಲ ಮೌಂಟ್ ಮಾಡಿದ್ದಾನೆ. ಸೊ ವೈರು ಸಹ ಇಲ್ಲಿದೆ. ತುಂಬ ಈಸಿ ಇದೆ, ತುಂಬ ಚೆನ್ನಾಗಿದೆ. ಸೊ RGB ವೈರಿಂಗ್ ಇದೆ. ಆಮೇಲೆ USB 3.0, USB 2 ಇದೆ, C ಪೋರ್ಟ್ ಇದೆ. ಬಿಟ್ಟು ತೋರಿಸ್ತೀನಿ ಒಂದೇ ನಿಮಿಷ. ಸೊ ಇದರಲ್ಲಿ ಎಲ್ಲಾನು ಫೆಸಿಲಿಟೀಸ್ ಇದೆ. C ಪೋರ್ಟ್ ಒಂದೊಂದು ಕೇಸಲ್ಲಿ C ಪೋರ್ಟ್ ಬರಲ್ಲ ಸರ್, ಒಂದೊಂದು ಕೇಸಲ್ಲಿ ಬರುತ್ತೆ. USB 3.0 ಇದೆ, ಮತ್ತು USB ಫ್ರಂಟ್ ಪ್ಯಾನಲ್ ಇದೆ, ಆಡಿಯೋ ಸೆಕ್ಷನ್. ಇದು ಬಂದ್ಬಿಟ್ಟು ಇದು ಫ್ರಂಟ್ ಪ್ಯಾನಲ್. ಇದು ಬಂದ್ಬಿಟ್ಟು ನಿಮಗೆ RGB ಸ್ಟ್ರಿಪ್ ಇದೆಯಲ್ಲ, ಸೊ ಇಲ್ಲೇ ಮೇಲ್ಗಡೆ ಇದೆಯಲ್ಲ RGB ಸ್ಟ್ರಿಪ್. ಸೊ ಈ RGB ಸ್ಟ್ರಿಪ್ಪಿಗೆ ಒಂದು LED ಲೈಟ್ಗೆ ಕನೆಕ್ಷನ್ ಮಾಡಲಿಕ್ಕೆ ಮದರ್ ಬೋರ್ಡ್ ಕನೆಕ್ಷನ್ ಮಾಡ್ಬೋದು, ಅಥವಾ ನೀವೇ ಇದನ್ನ ಮಾಡ್ಬೋದು. ಇಲ್ಲೊಂದು ಫ್ಯಾನಿನ ಕನೆಕ್ಷನ್ ಇದೆ, 4 ಪಿನ್ ಫ್ಯಾನಿನ ಕನೆಕ್ಷನ್ ಇದೆ, ಮತ್ತು USB C ಪೋರ್ಟ್ ಕನೆಕ್ಷನ್ ಸಹ ಇದರಲ್ಲಿ ಇದೆ. ಸೊ ಮೋಸ್ಟ್ ಬ್ಯೂಟಿಫುಲ್ ಕೇಸ್ ಅಂತಾನೆ ಕರಿಬೋದು. ಹೆಂಗಿದೆ ಮೌಂಟಿಂಗ್, ಹೆಂಗಿದೆ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಇದು ಮಾಡಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ, USB 3.0 C ಪೋರ್ಟ್ ಇದೆ, ಒಂದು ರಿವರ್ಸ್ ರಿಸೆಟ್ ಬಟನ್ ಇದೆ, ಒಂದು ಪವರ್ ಬಟನ್ ಇದೆ. ಸೊ LED ಇದರಲ್ಲಿ ಇಲ್ಲ. ಸೊ LED ಇಲ್ಲಿಂದ ಒಂದು ಆಡಿಯೋ ಸೆಕ್ಷನ್ ಕೇಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕೇಸ್ಗಳನ್ನ ನಮಗೆ ಲಿಯಾನ್ ಲಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ತುಂಬ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಒಂದು ಬಜೆಟಲ್ಲಿ PC ಬಿಲ್ಡ್ ಮಾಡ್ಲಿಕ್ಕೆ ಹೇಳಿದ್ರೆ, ಈಗ ಸುಮಾರು ಒಂದು ಸರ್ ನನಗೆ ಚೆನ್ನಾಗಿರ್ಬೋದು, ಕ್ಯಾಬಿನೆಟ್ ಚೆನ್ನಾಗಿರಬೇಕು, ಒಳ್ಳೆ ಗುಡ್ ಕ್ವಾಲಿಟಿ ಕ್ಯಾಬಿನೆಟ್ಸ್ ಬೇಕು. ಒಬ್ಬೊಬ್ಬರು ಅಂತಾರೆ ಸರ್ ನನಗೆ ಚೆನ್ನಾಗಿರೋ ಕ್ಯಾಬಿನೆಟ್ಸ್ ಬೇಕು ಸರ್, ನನಗೆ ನೋಡಿದರೆ ನಾನು ಕೆಲಸ ಮಾಡುವಾಗ ಕ್ಯಾಬಿನೆಟ್ ನೋಡಿದರೆ ನನಗೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋ ಥರ, ಇನ್ನೂ ನನಗೆ ಖುಷಿ ಬರಬೇಕು. ಆ ಕ್ಯಾಬಿನೆಟ್ ನೋಡಿ, ಆ ಕಂಪ್ಯೂಟರ್ ನೋಡಿ, ನಾನು ಒಳಗಡೆ ಮೆಟೀರಿಯಲ್ಗಿಂತ ಹೊರಗಡೆ ಇರತಕ್ಕಂಥ ಕ್ಯಾಬಿನೆಟ್ಗೆ ಮಹತ್ವದ ಕೊಡ್ತಾರೆ. ಒಬ್ಬೊಬ್ಬರು ಮಹತ್ವಕ್ಕೆ ಅದಕ್ಕೆ ಕೊಡ್ತಾರೆ. ಒಳಗಡೆ ಎಂಥದಾದ್ರೂ ಬೋರ್ಡ್ ಹಾಕ್ಬೋದು, ಹಳೆ ಬೋರ್ಡ್ ಹಾಕ್ಬೋದು, ಹೊಸ ಬೋರ್ಡ್ಗಳನ್ನು ಹಾಕ್ಬೋದು, ಹೈಯರ್ ವರ್ಷನ್ ಹಾಕ್ಬೋದು, ಲೋಯರ್ ವರ್ಷನ್ ಬೋರ್ಡ್ಗಳನ್ನು ಇನ್ಸ್ಟಾಲೇಷನ್ ಮಾಡ್ಬೋದು. ಬಟ್ ಕ್ವಾಲಿಟಿ, ಕ್ಯಾಬಿನೆಟ್ ಕ್ವಾಲಿಟಿ ಮಾತ್ರ ಚೆನ್ನಾಗಿರ್ಬೇಕು. ನೋಡೋರಿಗೆ ಬಂದ ಕೂಡಲೇ ಈಗ ಬಂದ ಕೂಡಲೇ ನೋಡೋರಿಗೆ ತುಂಬ ಚೆನ್ನಾಗಿದೆ ನನ್ನ ಕಂಪ್ಯೂಟ್ರು, ನನಗೆ ಕಂಪ್ಯೂಟರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಳಗಡೆ ಐಟಮ್ಸ್ಗಿಂತ ನಮಗೆ ಬಿಲ್ಡ್ ಕ್ವಾಲಿಟಿ, ಕಂಪ್ಯೂಟರ್ ಕೇಸಿಂಗ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರೋದು. ಸೊ ಆ ಫೆಸಿಲಿಟೀಸ್ಗೆ ಲಿಯಾನ್ ಲಿ ಅವರು ಒಂದು ಬೆಸ್ಟ್ ಆಫರ್ ಕೊಟ್ಟಿದ್ದಾರೆ. ಬೆಸ್ಟ್ ಆಫರ್ ಇದೆ, ಬೆಸ್ಟ್ ಚೆನ್ನಾಗಿರೋ ಕೇಸ್ಗಳಿದೆ. ಸೊ ನನ್ನ ಕಡೆ ಬಂದ್ಬಿಟ್ಟು 2 ಕೇಸ್ಗಳು ಬಂದಿದೆ. ಒಂದು ಕೇಸನ್ನು ನಾನು ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಒಂದು ಕೇಸನ್ನು ನಾನು ಗೋಡನಲ್ಲಿ ಇಟ್ಕೊಂಡಿದ್ದೀನಿ, ನನ್ನ ಶಾಪಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದಿನ್ನೂ ಬಿಲ್ಡ್ ಆಗಿಲ್ಲ, ಎರಡೂ ಇನ್ನೂ ಬಿಲ್ಡ್ ಮಾಡಿಲ್ಲ. ಬಿಲ್ಡ್ ಮಾಡೋಣ. ದೇವರ ದಯೆ, ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಪ್ರೀತಿ ವಿಶ್ವಾಸನ ನಾನು ಮುಂದೆ ಬಿಲ್ಡ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ, ಆಯಿತಾ? ನೆಕ್ಸ್ಟ್, ಓಕೆ, ಡನ್.